ನಮಸ್ಕಾರ. ಫಸ್ಟ್ ಟ್ಯೂಬ್ನ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನದಲ್ಲಿ ಭೀಕರ ಪ್ರವಾಹ ಸಂಭವಿಸಿದ್ದು, ಭಯಾನಕ ಪ್ರವಾಹಕ್ಕೆ ಇಡೀ ಪಾಕಿಸ್ತಾನ ಅಕ್ಷರಶಃ ಪತರ್ಗುಟ್ ಹೋಗಿದೆ. ಈ ರಾಷ್ಟ್ರ ಉಗ್ರಗಾಮಿ ಚಟುವಟಿಕೆಗಳ ಮೂಲಕ ವಿಶ್ವಕ್ಕೆ ಭಯ ಹುಟ್ಟಿಸಿದ್ರು ಸಹ ಈಗ ಪ್ರಕೃತಿಯ ಕೋಪಕ್ಕೆ ತುತ್ತಾಗಿ ತತ್ತರಿಸಿ ಹೋಗಿದೆ. ಮಾನ್ಸೂನ್ ಮಳೆಯ ಅಬ್ಬರಕ್ಕೆ ಪಾಕಿಸ್ತಾನದ ಹಲವು ಪ್ರದೇಶಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಕೋಟ್ಯಾಂತರ ಜನರು ನಿರಾಶ್ರಿತರಾಗಿದ್ದಾರೆ. ವಿಶೇಷವಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದ್ದು, ಸಾವಿರಾರು ಹಳ್ಳಿಗಳು ಮತ್ತು ಕೃಷಿ ಭೂಮಿಗಳು ಸಂಪೂರ್ಣವಾಗಿ ನಾಶವಾಗಿವೆ. ಈಗಾಗಲೇ 850ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಲಕ್ಷಾಂತರ ಮಂದಿ ಮನೆಗಳನ್ನು ಕಳೆದುಕೊಂಡು ಬೀದಿ ಬೀದಿ ಅಲೆದಾಡ್ತಾ ಇದ್ದಾರೆ. ಆಹಾರ, ನೀರು ಮತ್ತು ಬಟ್ಟೆಯ ಕೊರತೆಯಿಂದಾಗಿ ದೊಡ್ಡ ಮಾನವೀಯ ಬಿಕ್ಕಟ್ಟು ಉಂಟಾಗಿದೆ. ಪಾಕಿಸ್ತಾನದ ಪಂಜಾಬ್ ಅತಿ ದೊಡ್ಡ ಜನಸಂಖ್ಯೆಯ ಪ್ರದೇಶವಾಗಿದ್ದು, ಸುಮಾರು 15 ಕೋಟಿ ಜನರು ವಾಸ ಮಾಡ್ತಾ ಇದ್ದಾರೆ. ಆದರೆ ಈಗ ಅದು ಕೆಸರುಮಯ ಸಮುದ್ರವಾಗಿದೆ. ರಾವಿ ಮತ್ತು ಚೆನಾಬ್ ನದಿಗಳು ಉಗ್ರ ರೂಪವನ್ನ ತಾಳಿದ್ದು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಮಳೆ ಮುಂದುವರೆದಂತೆಲ್ಲ ನದಿಗಳು ಮತ್ತಷ್ಟು ರೊಚ್ಚಿಗೆಳುತ್ತಾ ಇವೆ. ಸುತ್ತಮುತ್ತಲಿನ ಗ್ರಾಮಗಳನ್ನ ನುಂಗಿಬಿಡ್ತಾ ಇವೆ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಸ್ವಾಟ್ ನದಿಯ ನೀರು ಊರನ್ನ ನಾಶಪಡಿಸ್ತಾ ಇದೆ. ಹಲವು ಅಡಿಗಳಷ್ಟು ಎತ್ತರದ ನೀರು ನಿಲ್ತಾ ಇದೆ. ಸಿಂಧ್ ಮತ್ತು ಬಲೂಚಿಸ್ತಾನದಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು, ಜನರು ಮನೆಗಳು, ಜಾನುವಾರುಗಳನ್ನ ಬಿಟ್ಟು ಜೀವ ಉಳಿಸಿಕೊಳ್ಳಲು ಓಡಾಡ್ತಾ ಇದ್ದಾರೆ. ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರದ ಕಾರಿಡಾರ್ ಕೂಡ ಭಾಗಶಃ ಮುಳುಗಡೆಯಾಗಿದೆ. ಮನುಷ್ಯ ನಿರ್ಮಿತ ಕಟ್ಟಡಗಳು, ದೇವಾಲಯಗಳು ಮತ್ತು ಮಸೀದಿಗಳು ಪ್ರಕೃತಿಯ ಮುಂದೆ ಹರಿದು ಹೋಗ್ತಾ ಇವೆ. ಇದುವರೆಗಿನ ಅಂಕಿಅಂಶಗಳ ಪ್ರಕಾರ ಪಾಕಿಸ್ತಾನದಾದ್ಯಂತ 850ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 1500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮತ್ತು 200ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. ಸುಮಾರು 2000 ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾಗಿವೆ. ನದಿಗಳ ಪಕ್ಕದ 250ಕ್ಕೂ ಹೆಚ್ಚು ಗ್ರಾಮಗಳು ಹಾಳಾಗಿವೆ. ಲಕ್ಷಾಂತರ ಮನೆಗಳು ಧ್ವಂಸವಾಗಿವೆ. ಪಂಜಾಬ್ನಲ್ಲಿ ಮಾತ್ರ 2 ಕೋಟಿ ಜನ ನಿರಾಶ್ರಿತರಾಗಿ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿದ್ದು, ವಿಶ್ವಸಂಸ್ಥೆ ಮತ್ತು ರಕ್ಷಣಾ ತಂಡಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಹರಸಾಹಸವನ್ನ ಪಡ್ತಾ ಇವೆ. ಆದ್ರೆ ದೂರದ ಪ್ರದೇಶಗಳು ಮತ್ತು ಬೆಟ್ಟಗುಡ್ಡಗಳಲ್ಲಿ ಸಂಪರ್ಕ ಕಡಿತಗೊಂಡಿದ್ದು, ಭೂಕುಸಿತ ಸಂಭವಿಸಿದ್ರಿಂದ ಸಹಾಯ ತಲುಪದ ಕಡೆಗಳಲ್ಲಿ ಜನರು ಹಸಿವು ಮತ್ತು ಮೂಲಭೂತ ಅಗತ್ಯಗಳ ಕೊರತೆಯಿಂದಾಗಿ ಬಳಲ್ತಾ ಇದ್ದಾರೆ. ಎಲ್ಲೆಡೆ ನೀರು ತುಂಬಿದ್ರೂ ಸಹ ಕುಡಿಯುವ ಶುದ್ಧ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ಈ ಪ್ರವಾಹವು ಅಲ್ಲಿನ ಆರ್ಥಿಕತೆ ಮೇಲೆ ಭಾರಿ ಹೊಡೆತವನ್ನ ಕೊಟ್ಟಿದೆ, ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ. ಪಾಕಿಸ್ತಾನ ಕೃಷಿ ಪ್ರಧಾನ ದೇಶವಾಗಿದ್ದು, ಅದು ಜಿಡಿಪಿಯ 23% ಕೊಡುಗೆಯನ್ನ ನೀಡುತ್ತೆ ಮತ್ತು 37% ಜನರಿಗೆ ಉದ್ಯೋಗ ಒದಗಿಸ್ತಾ ಇದೆ. ಆದ್ರೆ ಈಗ ನದಿಗಳ ಪಕ್ಕದ ಹೊಲಗಳು ಮತ್ತು ಬೆಳೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಭತ್ತ, ಗೋಧಿ, ಕಬ್ಬು ಮತ್ತು ಹತ್ತಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಒಬ್ಬ ರೈತ ಹೇಳಿದಂತೆ, ಕೆಲವೇ ನಿಮಿಷಗಳಲ್ಲಿ ನನ್ನ 13 ಎಕರೆ ಭತ್ತದ ಬೆಳೆ ನಾಶವಾಯಿತು. ಜೀವ ಉಳಿಸಿಕೊಳ್ಳಲು ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿ ಉಳಿದ ವಸ್ತುಗಳನ್ನ ರಕ್ಷಿಸಲು ಹರಸಾಹಸ ಪಡ್ತಾ ಇದ್ದೇನೆ. ಈ ಹಾನಿಯಿಂದಾಗಿ ಉತ್ಪನ್ನಗಳ ಸರಬರಾಜು ಸರಪಳಿ ಅಸ್ತವ್ಯಸ್ತಗೊಂಡಿದ್ದು, ಬೆಳೆ ಏರಿಕೆ ಭಯ ಹುಟ್ಟಿದೆ. ಪಾಕಿಸ್ತಾನದ ಆರ್ಥಿಕತೆ ಈಗಾಗಲೇ ಕಷ್ಟವಾಗಿದ್ದು, ವಿದೇಶಿ ಕರೆನ್ಸಿ ಭಂಡಾರ ಕೇವಲ 19 ರಿಂದ 20 ಮಿಲಿಯನ್ ಡಾಲರ್ ಮಾತ್ರ. ಅಮೆರಿಕಾದಂತಹ ಮಾರುಕಟ್ಟೆಯಲ್ಲಿ ಜವಳಿ ರಫ್ತಿಗೆ ತೆರಿಗೆ ಹೆಚ್ಚಳದಿಂದಾಗಿ ಇನ್ನಷ್ಟು ತೊಂದರೆಯಾಗಿದೆ. ತಜ್ಞರು ದಿವಾಲಿಯ ಅಪಾಯವನ್ನ ಎಚ್ಚರಿಸುತ್ತಾ ಇದ್ದಾರೆ. ಈ ಬಿಕ್ಕಟ್ಟಿನ ಮಧ್ಯೆ ಭಾರತದ ಕೊಡುಗೆ ಗಮನಾರ್ಹ. 2010ರಲ್ಲಿ ಪಾಕಿಸ್ತಾನಕ್ಕೆ $25 ಬಿಲಿಯನ್ ನೆರವು ನೀಡಿದ್ದ ಭಾರತ ಈಗ ಈ ಬಾರಿ ಹಣದ ಬದಲು ನೀರಿನ ಮಟ್ಟದ ಬಗ್ಗೆ ಮಾಹಿತಿ ಮತ್ತು ಎಚ್ಚರಿಕೆಯನ್ನು ನೀಡಿದೆ. ಹಿಮಾಲಯ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ರಾವಿ ನದಿಯ ಮೇಲಿನ ಡ್ಯಾಂಗಳ ಗೇಟ್ ಗಳನ್ನು ತೆರೆದು ನೀರು ಬಿಡಲಾಗ್ತಾ ಇದ್ದು, ಪಾಕಿಸ್ತಾನಕ್ಕೆ ಮುಂಚಿತವಾಗಿ ಅಲರ್ಟ್ ಕೊಟ್ಟಿದೆ. ಮಾನವೀಯ ದೃಷ್ಟಿಯಿಂದ ಈ ನಡೆಯಿಂದಾಗಿ ಲಕ್ಷಾಂತರ ಪಾಕಿಸ್ತಾನಿಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸಾಧ್ಯವಾಯಿತು. ಪಾಕಿಸ್ತಾನದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವೇ ಇದನ್ನ ದೃಢೀಕರಿಸಿದೆ. ಸಿಂಧೂ ನದಿ ಒಪ್ಪಂದದ ಮಧ್ಯೆಯೂ ಭಾರತ ನಿರಂತರ ಮಾಹಿತಿ ಹಂಚಿಕೊಳ್ತಾ ಇದೆ. ಇದು ಜೀವಗಳ ರಕ್ಷಣೆಗೆ ನೆರವಾಗಿದೆ. ಆದ್ರೆ ಪಾಕಿಸ್ತಾನ ಯಾಕೆ ಪದೇ ಪದೇ ಇಂತಹ ಪ್ರವಾಹಕ್ಕೆ ತುತ್ತಾಗ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣಗಳನ್ನ ನೋಡೋದಾದ್ರೆ, ಹಠಾತ್ ಪ್ರವಾಹಗಳು, ಮಾನ್ಸೂನ್ ಮಳೆಯ ತೀವ್ರತೆ, ಬೆಟ್ಟಗುಡ್ಡಗಳ ಹುದುರುವಿಕೆ ಮತ್ತು ಹವಾಮಾನ ಬದಲಾವಣೆ, ಡ್ಯಾಂಗಳ ಕೊರತೆಯಿಂದ ನೀರನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದು, ನದಿಗಳ ಪಕ್ಕದಲ್ಲಿ ಅನಧಿಕೃತ ನಿರ್ಮಾಣಗಳು ಸಮಸ್ಯೆಗಳನ್ನ ಹೆಚ್ಚಿಸಿವೆ. 2022ರಲ್ಲೂ ಇದೇ ರೀತಿ ದುರಂತ ಸಂಭವಿಸಿತ್ತು. ಆದ್ರೆ ಸರಿಯಾದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಗಮನ ಕೊಡದಿರುವುದು ಮತ್ತು ಉಗ್ರಗಾಮಿ ಚಟುವಟಿಕೆಗಳ ಮೇಲೆ ಹೆಚ್ಚು ಖರ್ಚು ಮಾಡುವುದು ಕಾರಣವಾಗಿದೆ. ವಿಶ್ವಸಂಸ್ಥೆಯ ಸಹಾಯದೊಂದಿಗೆ 2023ರಲ್ಲಿ ನಿಧಿ ಸಂಗ್ರಹಣೆ ಮಾಡಿದರೂ ಕೇವಲ $2.8 ಬಿಲಿಯನ್ ಮಾತ್ರ ಸಂಗ್ರಹವಾಗಿದೆ. ತಜ್ಞರು ಹೇಳುವಂತೆ 2050ರವರೆಗೂ ಪ್ರತಿ ವರ್ಷ $40 ರಿಂದ $50 ಬಿಲಿಯನ್ ಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಹವಾಮಾನ ಸಂಬಂಧಿಸಿದ ಸಾವುಗಳು 15% ಹೆಚ್ಚಾಗಬಹುದು. ದೀರ್ಘಕಾಲದ ಆಡಳಿತ
ವೈಫಲ್ಯ ಮತ್ತು ಪರಿಸರ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ಪ್ರವಾಹದ ಈ ದುರಂತವು ಕೇವಲ ಜೀವ ಮತ್ತು ಆಸ್ತಿಗೆ ಹಾನಿಯನ್ನ ಉಂಟು ಮಾಡಿಲ್ಲ, ಬದಲಿಗೆ ದೇಶದ ಸಾಮಾಜಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ದೀರ್ಘಕಾಲಿಕ ಪರಿಣಾಮ ಬೀರಲಿದೆ. ಮಕ್ಕಳು ಮತ್ತು ಮಹಿಳೆಯರು ಈ ಬಿಕ್ಕಟ್ಟಿನಿಂದ ಅತಿ ಹೆಚ್ಚು ಬಾಧಿತರಾಗಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ಸೌಕರ್ಯಗಳ ಕೊರತೆಯಿಂದಾಗಿ ಲಕ್ಷಾಂತರ ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಸ್ಥಳೀಯ ವರದಿಗಳ ಪ್ರಕಾರ ಪಂಜಾಬ್ ಮತ್ತು ಸಿಂಧ್ ನಲ್ಲಿ ಶಾಲೆಗಳು ಮತ್ತು ಆಸ್ಪತ್ರೆಗಳು ನೀರಿನಲ್ಲಿ ಮುಳುಗಿರುವುದರಿಂದ ತುರ್ತು ವೈದ್ಯಕೀಯ ಸೇವೆಗಳ ಸ್ಥಗಿತಗೊಳಿಸಲಾಗಿದೆ. ಮಾನಸಿಕ ಆಘಾತದಿಂದ ಬಳಲ್ತಾ ಇರುವ ಜನರಿಗೆ ಮನೋವೈದ್ಯಕೀಯ ಬೆಂಬಲ ಇಲ್ಲದಿರುವುದು ಮತ್ತೊಂದು ಸವಾಲು. ಇದರ ಜೊತೆಗೆ ಸ್ಥಳಾಂತರಿತ ಜನರಿಗೆ ಆಶ್ರಯ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯ ಭಯ ಎದುರಾಗಿದೆ. ಯಾಕಂದ್ರೆ ಕನಿಷ್ಠ ಸೌಲಭ್ಯಗಳಾದ ಶುದ್ಧ ನೀರು, ನೈರ್ಮಲ್ಯವು ದೊರೀತಾ ಇಲ್ಲ. ಈ ಸಂಕಷ್ಟದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದಿಂದ ಹೆಚ್ಚಿನ ಸಹಾಯದ ಅಗತ್ಯವಿದ್ದು, ಪಾಕಿಸ್ತಾನದ ಜನತೆಗೆ ಈ ದುರಂತದಿಂದ ಚೇತರಿಸಿಕೊಳ್ಳಲು ಸಮಗ್ರ ಪುನರ್ವಸತಿ ಕಾರ್ಯಕ್ರಮಗಳು ತುರ್ತಾಗಿ ಬೇಕಾಗಿವೆ. ಇನ್ನು ಪಾಕಿಸ್ತಾನದ ಪ್ರವಾಹ ದುರಂತವು ದೇಶದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯ ಮೇಲೂ ಗಂಭೀರ ಪರಿಣಾಮ ಬೀರುತ್ತೆ. ಈ ವಿಪತ್ತಿನ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯದ ಬಗ್ಗೆ ಜನರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳ ರಕ್ಷಣಾ ಕಾರ್ಯಾಚರಣೆಯ ತಾಮಸ ಮತ್ತು ಸಹಾಯ ವಿತರಣೆಯಲ್ಲಿನ ವಿಳಂಬದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಕಾರದ ಮೇಲೆ ಟೀಕೆಗಳ ಜೊತೆಗೆ ಅನೇಕರು ಈ ಪರಿಸ್ಥಿತಿಯ ಹಿಂದಿನ ಆಡಳಿತದಿಂದ ಉಂಟಾದ ದೀರ್ಘಕಾಲೀನ ನಿರ್ಲಕ್ಷ್ಯಕ್ಕೆ ಸಂಬಂಧಿಸಿದ್ದಾರೆ. ಉದಾಹರಣೆಗೆ ಪ್ರವಾಹ ನಿಯಂತ್ರಣಕ್ಕಾಗಿ ಡ್ಯಾಂಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆ. ಇದರಿಂದಾಗಿ ಜನರಲ್ಲಿ ಆಡಳಿತ ಮೇಲಿನ ವಿಶ್ವಾಸ ಕಡಿಮೆಯಾಗಿದ್ದು, ಕೆಲವು ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ಸಹ ಭುಗಿಲೇಳ್ತಾ ಇವೆ. ಈ ಬಿಕ್ಕಟ್ಟು ಪಾಕಿಸ್ತಾನದ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ತೀವ್ರಗೊಳಿಸಿದ್ದಲ್ಲದೆ, ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿಪತ್ತುಗಳಿಗೆ ಸಿದ್ಧತೆಯ ಅಗತ್ಯತೆಯನ್ನ ಹೊತ್ತಿ ಹೇಳ್ತಾ ಇವೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಇದೀಗ ಪ್ರವಾಹದಿಂದ ತತ್ತರಿಸಿ ಹೋಗಿದೆ. ಹಠಾತ್ ಪ್ರವಾಹಗಳು, ಮಾನ್ಸೂನ್ ಮಳೆಯ ತೀವ್ರತೆ, ಬೆಟ್ಟಗುಡ್ಡಗಳ ಹುದುರುವಿಕೆ ಮತ್ತು ಹವಾಮಾನ ಬದಲಾವಣೆ, ಡ್ಯಾಂಗಳ ಕೊರತೆಯಿಂದ ನೀರನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದು, ನದಿಗಳ ಪಕ್ಕದಲ್ಲಿ ಅನಧಿಕೃತ ನಿರ್ಮಾಣಗಳು ಸಮಸ್ಯೆಗಳನ್ನ ಹೆಚ್ಚಿಸಿವೆ. 2022ರಲ್ಲೂ ಇದೇ ರೀತಿ ದುರಂತ ಸಂಭವಿಸಿತ್ತು. ಆದ್ರೆ ಸರಿಯಾದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಗಮನ ಕೊಡದಿರುವುದು ಮತ್ತು ಉಗ್ರಗಾಮಿ ಚಟುವಟಿಕೆಗಳ ಮೇಲೆ ಹೆಚ್ಚು ಖರ್ಚು ಮಾಡುವುದು ಕಾರಣವಾಗಿದೆ. ವಿಶ್ವಸಂಸ್ಥೆಯ ಸಹಾಯದೊಂದಿಗೆ 2023ರಲ್ಲಿ ನಿಧಿ ಸಂಗ್ರಹಣೆ ಮಾಡಿದರೂ ಕೇವಲ $2.8 ಬಿಲಿಯನ್ ಮಾತ್ರ ಸಂಗ್ರಹವಾಗಿದೆ. ತಜ್ಞರು ಹೇಳುವಂತೆ 2050ರವರೆಗೂ ಪ್ರತಿ ವರ್ಷ $40 ರಿಂದ $50 ಬಿಲಿಯನ್ ಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಹವಾಮಾನ ಸಂಬಂಧಿಸಿದ ಸಾವುಗಳು 15% ಹೆಚ್ಚಾಗಬಹುದು. ದೀರ್ಘಕಾಲದ ಆಡಳಿತ ವೈಫಲ್ಯ ಮತ್ತು ಪರಿಸರ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದೆಡೆ ಅಫ್ಘಾನಿಸ್ತಾನದಲ್ಲೂ ಕೂಡ ಪ್ರವಾಹದ ಬದಲಿಗೆ ಭೀಕರ ಭೂಕಂಪ ಸಂಭವಿಸಿದ್ದು, ಒಂದೇ ದಿನ 13 ಬಾರಿ ಭೂಮಿ ಕಂಪಿಸಿದೆ. ಅಲ್ಲದೆ 600ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಕೃತಿ ಯಾರನ್ನು ಬಿಡೋದಿಲ್ಲ. ಪಾಕಿಸ್ತಾನದ ಈ ದುರಂತವು ನಮಗೂ ಪಾಠ ಕಲಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗ್ತೀನಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.